ವಾಹಿನಿಗೆ ಸ್ವಾಗತ. ನಾನು ಪ್ರತಿಮಾ. ಇದೀಗ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಅಕ್ರಮ ಗೋ ಸಾಗಾಟ, ಗೋ ಹತ್ಯೆ ನಿಷೇಧಕ್ಕೆ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆ. ಜಾನುವಾರು ಹತ್ಯೆ ತಡೆಯಲು ಜಿಲ್ಲಾಡಳಿತಕ್ಕೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸುವಂತೆ ಮನವಿ. ಜೂನ್ 12ರ ಒಳಗೆ ಗೋ ಮಾರಾಟ, ಜಾನುವಾರು ಸಂತೆ ನಿಷೇಧಿಸುವಂತೆ ಒತ್ತಾಯ. ಬೆಳಗಾವಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ, ಶಾಸಕ ಆಸಿಫ್ ಸೇಠ್ ವೃಕ್ಷಾರೋಪಣೆಗೆ ಚಾಲನೆ. ನಗರ ಹಸಿರೀಕರಣ ಯೋಜನೆ ಅಡಿಯಲ್ಲಿ ಉತ್ತರ ಮತಕ್ಷೇತ್ರದಲ್ಲಿ 20,000 ಸಸಿಗಳು ನೆಡಲಾಗಿದೆ. ನೆಟ್ಟ ಸಸಿಗಳು ಮರಗಳಾಗಿ ಬೆಳೆಯುವವರೆಗೂ ಅವುಗಳ ಸಂರಕ್ಷಣೆ ಮಾಡುವಂತೆ ಕರೆ ನೀಡಲಾಗಿದೆ. ಬೆಳಗಾವಿಯಲ್ಲಿ ಪಾರ್ಕಿಂಗ್ ಸಮಸ್ಯೆಗೆ ಗಂಭೀರ ನಿರ್ಲಕ್ಷ್ಯ, ಹೆಚ್ಚುತ್ತಿರುವ ವಾಹನಗಳಿಂದ ಬೆಳಗಾವಿಯಲ್ಲಿ ಪಾರ್ಕಿಂಗ್ ಸಂಕಷ್ಟ. ನಗರದ ಮುಖ್ಯ ಪ್ರದೇಶಗಳಲ್ಲಿ ಅನಿಯಮಿತ ವಾಹನ ನಿಲ್ಲಿಸುವಿಕೆ, ಸಂಚಾರ ಪೊಲೀಸರಿಂದ ತೀವ್ರ ದಂಡನೆ. ಸಚಿವ ಸತೀಶ್ ಜಾರಕಿಹೊಳಿ ಪಾರ್ಕಿಂಗ್ ಸಮಸ್ಯೆ ಪರಿಹಾರಕ್ಕೆ ನಗರ ಪೊಲೀಸರಿಗೆ ಆದೇಶ. ಬೆಳಗಾವಿ ಜಿಲ್ಲೆಯಲ್ಲಿ ಅಕ್ರಮ ಗೋ ಸಾಗಾಟ ಮತ್ತು ಗೋ ಹತ್ಯೆ ಆಗದಂತೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸುವಂತೆ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಗುರುವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಅಕ್ರಮ ಗೋ ಸಾಗಾಟ ಮತ್ತು ಗೋ ಹತ್ಯೆ ಆಗದಂತೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸುವಂತೆ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಗುರುವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಅಕ್ರಮ ಗೋ ಸಾಗಾಟ ಮತ್ತು ಗೋ ಹತ್ಯೆ ನಿರಂತರವಾಗಿ ಎಲ್ಲೆಂದರಲ್ಲಿ ನಡೆಯುತ್ತಲೇ ಇದೆ. ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ವಿಧೇಯಕ ಕಾಯ್ದೆ ಇದ್ರೂ, ಸರ್ಕಾರದ ಆದೇಶವಿದ್ದರೂ ಕೂಡ ಸರ್ಕಾರದ ಆದೇಶವನ್ನ ಗಾಳಿಗೆ ತೂರಿ ಗೋ ಹತ್ಯೆ ನಿರಂತರವಾಗಿ ನಡೆಯುತ್ತಲೇ ಇದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಹಿಂದೂ ಸಂಪ್ರದಾಯದ ಪ್ರಕಾರ ಗೋವನ್ನ 33 ಕೋಟಿ ದೇವಾನುದೇವತೆಗಳ ಸಮಾನವೆಂದು ಪೂಜಿಸಿ ಆರಾಧಿಸುವ ಸಂಸ್ಕೃತಿ ನಮ್ಮದು. ಗೋ ಹತ್ಯೆಯಿಂದ ಹಾನಿಯಾಗುತ್ತಿದ್ದು ಮತ್ತು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆಯಾಗುತ್ತಿದೆ. ಹಿಂದೂಗಳ ಭಾವನೆಗೆ ಅಪಾರವಾದ ಧಕ್ಕೆ ಹಾನಿಯಾಗುತ್ತಿದೆ ಎಂದು ದೂರಿದ್ರು. ಜಿಲ್ಲೆಯಲ್ಲಿ ಅಕ್ರಮ ಗೋ ಸಾಗಾಟವನ್ನು ಮತ್ತು ಸರ್ಕಾರದ ಆದೇಶದಂತೆ ಗೋ ಹತ್ಯೆಯಾಗದಂತೆ ಕಟ್ಟುನಿಟ್ಟಿನ ಆದೇಶವನ್ನು ಪೊಲೀಸ್ ಇಲಾಖೆಯವರಿಗೆ, ಸಾರಿಗೆ ಇಲಾಖೆಯವರಿಗೆ, ಇನ್ನು ಸಂಬಂಧಪಟ್ಟಂತ ಇಲಾಖೆಯವರಿಗೆ ಜಿಲ್ಲಾಡಳಿತ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿದ್ರು. ಜಿಲ್ಲೆಯ ಪ್ರಮುಖ ಕೇಂದ್ರಗಳಲ್ಲಿ ಪರಿಶೀಲನಾ ತಂಡವನ್ನು ನೇಮಿಸಿ ಪೊಲೀಸ್ ಇಲಾಖೆಯಿಂದ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಬೇಕು ಮತ್ತು ಬರುವ ಜೂನ್ 12ರವರೆಗೆ ಗೋ ಮಾರಾಟವನ್ನು ಮತ್ತು ಜಾನುವಾರು ಸಂತೆಯನ್ನು ನಿಷೇಧಿಸಿ ಆದೇಶ ಹೊರಡಿಸಬೇಕು ಮತ್ತು ಕಾನೂನಿನ ಅಡಿಯಲ್ಲಿ ಗೋ ರಕ್ಷಣೆಗೆ ಎಲ್ಲಾ ರೀತಿಯ ಸಹಾಯ ಸಹಕಾರ ನೀಡಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ನಗರವು ಮೆಟ್ರೋಪಾಲಿಟನ್ ಸಿಟಿ ಆಗಿ ರೂಪಾಂತರಗೊಳ್ಳುತ್ತಿದೆ, ಆದರೆ ಪಾರ್ಕಿಂಗ್ ವ್ಯವಸ್ಥೆಗೆ ಅಸ್ತವ್ಯಸ್ತವಾಗಿದೆ. ಅದರ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ನಗರವು ಮೆಟ್ರೋಪಾಲಿಟನ್ ಸಿಟಿಯಾಗಿ ರೂಪಾಂತರವಾಗುವ ದಿಕ್ಕಿನಲ್ಲಿ ವೇಗವಾಗಿ ಸಾಗ್ತಿದೆ. ನಗರದ 4 ದಿಕ್ಕುಗಳಲ್ಲೂ ವೇಗವಾಗಿ ವಿಸ್ತರಣೆ ನಡೆಯುತ್ತಿದೆ. ದಿನದಿಂದ ದಿನಕ್ಕೆ ಜನಸಂಖ್ಯೆ ಹಾಗೂ ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವುದರಿಂದ ಪಾರ್ಕಿಂಗ್ ಸಮಸ್ಯೆ ಗಂಭೀರವಾಗುತ್ತಿದೆ. ಈ ಸಮಸ್ಯೆಯನ್ನು ಪರಿಹರಿಸಲು ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ. ಇದಕ್ಕೆ ಹೆಚ್ಚು ಗಮನ ಹರಿಸುವ ಅಗತ್ಯವಿದೆ. ಮಹಾನಗರ ಪಾಲಿಕೆಯಲ್ಲಿ ಗಣಪತಿ ಗಲ್ಲಿ, ಕಡೆ ಬಜಾರ್, ಮಾರುತಿ ಗಲ್ಲಿ, ರವಿವಾರ್ ಪೇಟ್ ಇಂತಹ ಭಾರೀ ಜನಸಂಚಾರವಿರುವ ಪ್ರದೇಶಗಳಲ್ಲಿ ಪಾರ್ಕಿಂಗ್ ಸ್ಥಳಗಳ ಕೊರತೆಯಿಂದ ಚಾಲಕರು ರಸ್ತೆಯ ಎರಡೂ ಬದಿಗಳಲ್ಲಿ ವಾಹನಗಳನ್ನು ನಿಲ್ಲಿಸುತ್ತಾರೆ ಮತ್ತು ಪೊಲೀಸರು ದಂಡ ವಿಧಿಸುತ್ತಾರೆ. ಬೆಳಗಾವಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಸೇರಿಕೊಂಡಿದೆ. ನಗರ ಸಂಚಾರ ಡಿಸಿಪಿ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಬೇಸ್ಮೆಂಟ್ ತೆಗೆದುಹಾಕುವ ಕುರಿತು ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಕು. ಪೊಲೀಸರು ಮತ್ತು ಮಹಾನಗರ ಪಾಲಿಕೆ ಆಡಳಿತವು ಸಂಯುಕ್ತ ಕ್ರಮ ಕೈಗೊಂಡು ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಅವಶ್ಯಕವಾಗಿದೆ. ಬೆಳಗಾವಿ ನಗರದ ಕಡೆ ಬಜಾರ್ ಪಕ್ಕದ ಕಂಜರ್ ಗಲ್ಲಿಯಲ್ಲಿ ಮಹಾನಗರ ಪಾಲಿಕೆಯು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಪಾರ್ಕಿಂಗ್ಗಾಗಿ ಸ್ಥಳವನ್ನು ಅಭಿವೃದ್ಧಿಪಡಿಸಿದೆ. ಈ ಸ್ಥಳ ಸಿದ್ಧಗೊಂಡು 5 ವರ್ಷಗಳಾದರೂ ಇಂದಿಗೂ ಉದ್ಘಾಟನೆಯಾಗಿಲ್ಲ. ಈ ಸ್ಥಳವನ್ನು ಉಪಯೋಗದಲ್ಲಿ ತರುತ್ತಿದ್ದರೆ ಕಡೆ ಬಜಾರ್, ಗಣಪತ್ ಗಲ್ಲಿ, ಕಚೇರಿ ಗಲ್ಲಿ ವಾಹನ ಪಾರ್ಕಿಂಗ್ ನಿಷೇಧಿಸಿ ಕಂಜರ್ ಗಲ್ಲಿಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬಹುದಿತ್ತು. ಆದರೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಈ ಸ್ಥಳ ನಿರುಪಯುಕ್ತವಾಗಿದೆ. ನಗರದ ಜಿಲ್ಲಾಸ್ಪತ್ರೆ, ಆರ್ಟಿಒ ವೃತ್ತ, ರಾಮದೇವ್ ವೃತ್ತಗಳಲ್ಲಿ ಆಟೋ ಚಾಲಕರು ಮನಬಂದ ರೀತಿಯಲ್ಲಿ ಆಟೋಗಳನ್ನು ನಿಲ್ಲಿಸುತ್ತಾರೆ. ಇದರಿಂದ ಇತರ ವಾಹನ ಚಾಲಕರಿಗೆ ಅಡಚಣೆ ಉಂಟಾಗ್ತದೆ. ಈ ಸಮಸ್ಯೆಗೆ ಸಂಚಾರ ಪೊಲೀಸ್ ಇಲಾಖೆ ತಕ್ಷಣ ಪರಿಹಾರ ಕಂಡುಕೊಳ್ಳುವುದು ಅಗತ್ಯವಾಗಿದೆ.
ನೋ ಪಾರ್ಕಿಂಗ್ ಪ್ರದೇಶದಲ್ಲಿ ಬೈಕ್ ನಿಲ್ಲಿಸುವವರಿಗೆ ದಂಡ ವಿಧಿಸುವ ಪೊಲೀಸರು ಆದರೆ ಮನಬಂದ ಪಾರ್ಕಿಂಗ್ ಮಾಡುವವರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಅವರ ಮೇಲೂ ಕಠಿಣ ಕ್ರಮ ಅಗತ್ಯವಿದೆ. ಸಾರ್ವಜನಿಕರಿಂದ ಮಹಾನಗರ ಪಾಲಿಕೆಗೆ ಮಾಡಲಾದ ಬೇಡಿಕೆಯಂತೆ ಬೆಳಗಾವಿ ನಗರದ ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಕೇವಲ ಮಹಾನಗರ ಪಾಲಿಕೆಗೆ ಸಾಕಾಗದು. ಸಂಚಾರ ಪೊಲೀಸ್ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಒಟ್ಟಿಗೆ ಸಭೆ ನಡೆಸಿ ಮನಬಂದ ಪಾರ್ಕಿಂಗ್ ಮಾಡುವವರ ವಿರುದ್ಧ ಕ್ರಮ ಕೈಗೊಂಡು ವಾಹನ ಚಾಲಕರಿಗೆ ಬಿಡುವು ನೀಡಬೇಕು ಎಂಬುದು ಜನತೆಗೆ ಆಗ್ರಹವಾಗಿದೆ. ಪಾರ್ಕಿಂಗ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ನಗರ ಪೊಲೀಸರ ಜವಾಬ್ದಾರಿ. ನಾಗರಿಕರ ಬೇಡಿಕೆಯಂತೆ ಎಲ್ಲೆಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ ಎಂಬುದನ್ನು ಪತ್ತೆ ಹಚ್ಚುವಂತೆ ನಾನು ನಗರ ಪೊಲೀಸ್ ಆಯುಕ್ತರಿಗೆ ಆದೇಶಿಸಿದ್ದೇನೆ ಎಂದು ಮಾಹಿತಿ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಜಾರಿಗೆ ಬರಲಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಡಿ ಜಿಲ್ಲೆಯಲ್ಲಿ ಈ ಯೋಜನೆಗಳ ಅಡಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಜಾರಿಗೆ ಬರಲಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ವಾರ್ತಾ ಇಲಾಖೆಯಲ್ಲಿ ಬೆಳಗಾವಿ ಪತ್ರಕರ್ತರ ಸಂಘ ಆಯೋಜನೆ ಮಾಡಿದ್ದ ಮಾಧ್ಯಮ ಸಂವಾದದಲ್ಲಿ ಅವರು ಮಾತನಾಡಿದರು. ಪಂಚ ಗ್ಯಾರಂಟಿಗಳಿಂದ ಈ ಪ್ರಗತಿ ಪಥ ಬೆಳಗಾವಿಗೆ ರಾಜಕೀಯವಾಗಿ ಮಾತ್ರವಲ್ಲ, ಸಾಮಾಜಿಕವಾಗಿ ಹೊಸ ಹಾದಿ ತೋರಿಸುತ್ತಿದೆ. ಶಾಸನಸಭಾ ಅಧಿವೇಶನದ ಹೊರತಾಗಿಯೂ ಜನಸಂಪರ್ಕದ ಮಟ್ಟದಲ್ಲಿ ಈ ಮಾಹಿತಿಯು ಜನರಿಗೆ ತಲುಪುವುದು ಅಗತ್ಯ ಎಂದರು. ಸರ್ಕಾರದ ಸಾಧನೆಗಳನ್ನು ಸಮಗ್ರವಾಗಿ ವಿವರಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಅಭಿವೃದ್ಧಿಗೆ ನಾನು ಬದ್ಧ ಎಂದು ಸ್ಪಷ್ಟಪಡಿಸಿದರು. ಈ ಗ್ಯಾರಂಟಿ ಯೋಜನೆಗಳ ಪರಿಣಾಮ ಈಗಾಗಲೇ ಗ್ರಾಮೀಣ ಜನ ಜೀವನದಲ್ಲಿ ಬದಲಾಗ್ತಿದೆ. ಈ ರೀತಿಯ ಯೋಜನೆಗಳು ಶಾಶ್ವತ ಬದಲಾವಣೆಗೆ ದಾರಿ ಮಾಡಿಕೊಡುತ್ತವೆ ಎಂದು ಅವರು ಹೇಳಿದರು.
ಅನ್ನಭಾಗ್ಯ ಯೋಜನೆಯಡಿ ಜಿಲ್ಲೆಯಲ್ಲಿ 36.26 ಲಕ್ಷ ಫಲಾನುಭವಿಗಳಿಗೆ ಈ ಯೋಜನೆಯಡಿಯಲ್ಲಿ 1025.49 ಕೋಟಿ ವೆಚ್ಚ ಮಾಡಲಾಗಿದೆ. ಶಕ್ತಿ ಯೋಜನೆಯಡಿಯಲ್ಲಿ ದಿನಕ್ಕೆ ಸರಾಸರಿ 5.40 ಲಕ್ಷ ಮಹಿಳೆಯರು ಪ್ರಯೋಜನ ಪಡೆಯುತ್ತಿದ್ದು 784.45 ಕೋಟಿ ಖರ್ಚು ಮಾಡಲಾಗಿದೆ ಎಂದರು. ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ 10.16 ಲಕ್ಷ ಮನೆಗಳಿಗೆ ಉಚಿತ ವಿದ್ಯುತ್ ಸೌಲಭ್ಯ ಲಭಿಸಿದ್ದು 804.37 ಕೋಟಿ ವೆಚ್ಚವಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 11.32 ಲಕ್ಷ ಮಹಿಳೆಯರಿಗೆ ನೇರ ಹಣಕಾಸು ಸಹಾಯ ಲಭಿಸಿದ್ದು ಇದುವರೆಗೆ 4,092.58 ಕೋಟಿ ಅನುದಾನ ವಿತರಿಸಲಾಗಿದೆ. ಯುವ ನಿಧಿ ಯೋಜನೆಯಲ್ಲಿ 96,859 ಯುವಕರಿಗೆ ನೇರ ಹಣ ವರ್ಗಾವಣೆಯ ಮೂಲಕ 28.93 ಕೋಟಿ ನೀಡಲಾಗಿದೆ ಎಂದು ಅಂಕಿ ಅಂಶಗಳ ಸಮೇತ ವಿವರಿಸಿದರು. ಈಗ ನಮ್ಮ 100% ಓಕೆ, ಅದೇನು ಪ್ರಶ್ನೆ ಇಲ್ಲ. ನಮ್ಮದು ಬೆಂಡಾಳಿಯಿಂದ ಮಚ್ಚೆವರೆಗೆ ಅಲ್ಲಿಂದ ನಮಗೆ ಯಡಿಯೂರಪ್ಪ ಮಾರುವರೆಗೆ ಸಂಪೂರ್ಣವಾಗಿ ಆಗಿದೆ. ಸೊ ಅವ್ರ ಕೆಲಸ ಕೂಡ ಮಾಡ್ತಿದ್ದಾರೆ. ಸೊ ಅದೇನು ಇಶ್ಯೂ ನನ್ನ ಲೆಕ್ಕಲೆ ಅಂತ ಇಶ್ಯೂ ಏನಿಲ್ಲ. ಆಗಿದೆ. 80% ಕೂಡ ನಾವು ದುಡ್ಡು ಕೊಟ್ಟಿದ್ದೀವಿ, ನಮ್ಮ ಅಂಡರ್ದಲ್ಲಿದೆ. ಇನ್ನು 20% ಏನೋ ಒಂದು 3-4 ಹಳ್ಳಿದು ಮಾತ್ರ ಇದೆ, ಅದನ್ನು ಕೊಡ್ತೀವಿ. ರಿಂಗ್ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಯಾಕಂದ್ರೆ ಅದು ಮಾಡಿದವ್ರು ನ್ಯಾಷನಲ್ ಆಗಿರೋದು ಅವ್ರು ಮಾಡ್ತಾರೆ. ಸೊ ಸಪ್ರೇಟ್ ಆಗಿದ್ದಾರೆ, ಅದು ಪ್ರಾಜೆಕ್ಟ್ ಬೇರೆ ಇದೆ, ಆಮೇಲೆ ಭೂ ಸ್ವಾಧೀನಕ್ಕೆ ಬೇರೆ ಇದೆ. ಹೀಗಾಗಿ ನ್ಯಾಷನಲ್ ಆಗಿರೋರು ಮಾಡ್ತಾರೆ. ನಮ್ಮ ಡ್ಯೂಟಿ ಮಾಡಲಿ ಅವರಿಗೆ ಲ್ಯಾಂಡ್ ಅಕ್ವಿಷನ್ ಮಾಡಿ ಕೊಡೋದು ಅಷ್ಟೇ ನಮ್ಮ ಡ್ಯೂಟಿ. ಅದಕ್ಕೆ ಯಾಕಂದರೆ ಸಡನ್ನಾಗಿ ನೀರು ಜಾಸ್ತಿ ಬರೆದ್ರು ಅದು ಕೆಪಾಸಿಟಿ ಭಾಳ ಕಡಿಮೆ ಇದೆ. ಅದು ಬಂದಾಗ ಆಟೋಮೆಟಿಕ್ಲಿ ರೈಸ್ ಆಗ್ತದೆ. ಅದು ಊರಲ್ಲಿ ನೀರು ಬರ್ತೈತೆ, ಎಲ್ಲನೂ ಒಳಗಡೆ ಆಗ್ತದೆ. ಅದಕ್ಕೆ ಇನ್ನೂ ಮಟ್ಟ ಶಾಶ್ವತವೋ ಎಲ್ಲೂ ಪರಿಹಾರ ಆಗಿಲ್ಲ. ಅದ್ರ ಬಗ್ಗೆ ಯಾವುದೇ ಸರ್ಕಾರ ಕೂಡ ಚಿಂತನೆ ಮಾಡಿಲ್ಲ. ಇಲ್ಲ ತಡೆಗಟ್ಟು ಕಟ್ಲಿಕ್ಕೆ ಆಗಲಿಕ್ಕೆ ಭಾಳ ಸ್ಮಾಲ್ ಇದ್ರೆ ಅಲ್ಲಿ ಬರುವಂಥ ನೀರಿನ ಕ್ವಾಂಟಿಟಿ ಭಾಳ ಪ್ರಮಾಣ ಬರ್ತದೆ. ಅದು ಆ ಥರ ನೀವು ನೀರನ್ನು ಇದನ್ನ ಹಿಡಿಲಿಕ್ಕೆ ಕಂಟ್ರೋಲ್ ಮಾಡೋಕ್ಕಾಗೋದು. ಟೆಕ್ನಿಕಲಿ ಯಾರು ಬರಬೇಕು, ಅದಕ್ಕೆ ಎಕ್ಸ್ಪರ್ಟ್ ಯಾರು ಕೇಳಬೇಕು. ಇನ್ನು ಮಟ್ಟ ಯಾರೂ ಅದು ಬಂದಿಲ್ಲ. ಬರೀ ಹಂಗೆ ಹೇಳೋದಾಯ್ತು, ಒಂದು ಮಾಡ್ತೀವಿ ಹೇಳ್ತೀವಿ. ಕರೆಕ್ಟ್ ಟೆಕ್ನಿಕಲ್ ಆಗಿ ಯಾರು ಆಗಿರ್ಬೋದು ಅದಂದ್ರೆ ಪ್ಲಸ್ ಅದು ಟೆಕ್ನಿಕಲ್ ಆಗಿ ನಾವು ಯಾರು ಕೂಡ ಇನ್ನೂ ಮಟ್ಟ ಹ್ಯಾಂಡಲ್ ಮಾಡಿಲ್ಲ. ವರ್ಷ ಸಮಸ್ಯೆ ಇದ್ದಿದ್ರೆ ಜಾಸ್ತಿ ಮಳೆ ಆದಾಗ ಹಾಗೆ ಆಗ್ತದೆ. ಹೇಳ್ರಿ, ನಮಗೆ ಸಮಸ್ಯೆ ಆಗಿದ್ದು ಲಾಸ್ಟು ಹಿಂದಿನ ಸರ್ಕಾರ, BJP ಸರ್ಕಾರ ಸುಮಾರು 12,000 ಕೋಟಿ ನಮ್ಮ ಇಲಾಖೆಯಲ್ಲಿ ಬಜೆಟ್ ಸಪೋರ್ಟ್ ಇಲ್ಲದೆ, ಪ್ರಯೋಜನ ಇಲ್ಲದೆ ಮಾಡಿದ್ದೇನೆ ನಮಗೆ ಇವತ್ತು ದೊಡ್ಡ ಚಾಲೆಂಜ್. ಅಂದರೆ ಅವರು ಬಜೆಟ್ ಇಲ್ಲದೆ ಮಾಡಿಟ್ಟು ಹೋಗಿದ್ರು, ಆದರೆ ಅದನ್ನು ಕೆಲಸ ಆಗಿದೆ. ಆದರೆ ಅದು ಕೊಡಬೇಕಾದ ಡ್ಯೂಟಿ ಸರ್ಕಾರದನ್ನೇ ಆಗ್ತಿದೆ, ಯಾಕಂದ್ರೆ ಅವ್ರು ಕೆಲಸ ಮಾಡಿದ್ದಾರೆ. ಆದರೆ ಅದಕ್ಕೆ ಬಜೆಟ್ ಸಪೋರ್ಟ್ ಇಲ್ಲ. ಆದರೂ ಕೂಡ ಅದನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ನಮಗೇನು ವರ್ಷಕ್ಕೆ ನಮಗೇನು ಬಜೆಟ್ ಕೊಡ್ತಾಯಿದ್ರು ಅಷ್ಟೊತ್ತಿಗೆ ಕಳೆದ ಸಾರಿನೂ ಕೊಟ್ಟಿದ್ದಾರೆ, ಈ ಸಾರಿನೂ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ಹೇಳಿದಂಗೆ ಅದನ್ನು ಹಳೆ ಬಿಲ್ ಕೂಡ ಅದನ್ನು ಕೊಡುವಂಥ ಪ್ರಯತ್ನ ಕೂಡ ನಡೆದಿದ್ದಾರೆ. ಅಲ್ಲ, ಈಗದ್ದಿ ನಾವು ಸಿಂಧನೂರು ರಾಯಚೂರು ಅಂತ ಒಂದು ಹ್ಯಾಮ್ದಲ್ಲಿ ಮಾಡಿದ್ದೀವಿ, ಭಾಳ ಮಾದರಿಯಾಗಿ ಮಾಡಿದ್ವಿ. ಸಿಂಧನೂರಿಂದ ರಾಯಚೂರಿಗೆ ಸುಮಾರು ಹೆಚ್ಚು ಕಮ್ಮಿ 80 ಕಿಲೋಮೀಟ್ರ್ ರಸ್ತೆ ಮಾಡ್ತಾಯಿದ್ವಿ. ಬಹುಶಃ ನಾವು ಬಂದ ಮೇಲೆ ಅದು ಮಾದರಿಯಾಗಿ ಒಳ್ಳೆಯ ರಸ್ತೆ, ಶಾರ್ಟ್ ಟೈಮ್ನಲ್ಲಿ ಅದನ್ನು ಮಾಡಿದ್ವಿ. ಬಹುಶಃ ಅದನ್ನು ಆ ಕಡೆ ಯಾವಾಗ ಹೋದರೆ ಅಥವಾ ನೀವು ಅದನ್ನು ನೋಡ್ಬೋದು, ಅದು ಮಾದರಿ. ಅಂಥದ್ದು ಇನ್ನೊಂದು ಕೋಲಾರ ಹತ್ರ ಅದೇ ಸೇಮ್ ಮಾದರಿಯಲ್ಲಿ ಒಂದು ಮತ್ತೆ ಸೇಮ್ ಮಾಡ್ತಾಯಿದ್ವಿ. ಸಾಮಾಜಿಕ ಪ್ರತಿಬಿಂಬ ಪಂಚ ಗ್ಯಾರಂಟಿ ಯೋಜನೆಗಳು ಸರ್ಕಾರದ ನಿಜವಾದ ಸಾಮಾಜಿಕ ಬದ್ಧತೆಯ ಪ್ರತಿಬಿಂಬ ಎಂಬ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಈ ಯೋಜನೆಗಳಿಂದ ಬಡವರಲ್ಲಿ ಆತ್ಮವಿಶ್ವಾಸ ಬೆಳೆದಿದೆ. ಈ ಯೋಜನೆಗಳು ರಾಜಕೀಯ ಆಯ್ದವರಿಗೆ ಮಾತ್ರವಲ್ಲ, ಎಲ್ಲರಿಗೂ ಸಮಾನವಾಗಿ ತಲುಪಿವೆ ಎಂಬುದು ಮುಖ್ಯವಲ್ಲವೇ ಎಂದು ಪ್ರಶ್ನಿಸಿದರು. ಅಮೃತ ಸರೋವರ ಯೋಜನೆ ಅಡಿಯಲ್ಲಿ 228 ಕೆರೆ ಅಭಿವೃದ್ಧಿ ಮಾಡಲಾಗಿದೆ.
383 ಶಿಶುಪಾಲನಾ ಕೇಂದ್ರಗಳು, 515 ಗ್ರಾಮೀಣ ರಸ್ತೆ ಅಭಿವೃದ್ಧಿ, 232.28 ಕೋಟಿ ವೆಚ್ಚದಲ್ಲಿ ಪ್ರಗತಿಯಲ್ಲಿ, ಕುಡಿಯುವ ನೀರು, 963 ಕೋಟಿ ಮೌಲ್ಯದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳ ಅನುಷ್ಠಾನ ಮಾಡಲಾಗಿದೆ ಎಂದರು. ಸಂವಾದ ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ವತಿಯಿಂದ ಸಚಿವರನ್ನ ಸನ್ಮಾನಿಸಿ ಸ್ವಾಗತಿಸಲಾಯಿತು. ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ಸೇಠ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಪಾಲಿಕೆಯವರು ಹಸಿ ಕಸ ವನ ಕಸ ಬೇರ್ಪಡಿಸುವ ಕಾರ್ಯದಲ್ಲಿದ್ದರೆ ಜನರು ಇತ್ತ ಕಸವನ್ನೆಲ್ಲ ಬೀದಿಗೆ ಎಸೆಯುತ್ತಿದ್ದಾರೆ. ಇದರಿಂದ ಪಾದಚಾರಿಗೆ ಹಾಗೂ ಸುತ್ತಮುತ್ತಲಿನ ಜನರಿಗೆ ತೊಂದರೆಯಾಗ್ತಿದೆ. ಪಾಲಿಕೆ ಅಧಿಕಾರಿಗಳು ಪ್ರತಿನಿತ್ಯ ಹಸಿ ಕಸ ವನ ಕಸ ಬೇರ್ಪಡಿಸುವ ಕಾರ್ಯದಲ್ಲಿದ್ದರೆ ಜನರು ಕಸವನ್ನ ಬೀದಿಗೆ ಎಸೆಯುವುದನ್ನು ಬಿಟ್ಟಿಲ್ಲ. ಅಜಂ ನಗರದ 5ನೇ ಕ್ರಾಸ್ ಬಳಿ ಸಾರ್ವಜನಿಕರು ಪಾಲಿಕೆಯ ಕಸದ ವಾಹನಕ್ಕೆ ಕಸ ಹಾಕುವ ಬದಲು ರಸ್ತೆ ಬದಿಯಲ್ಲಿ ಎಸೆದು ಹೋಗುತ್ತಿರುವುದರಿಂದ ಪಾದಚಾರಿಗಳಿಗೆ ಹಾಗೂ ಸುತ್ತಮುತ್ತಲಿನ ಜನರ ಆರೋಗ್ಯದ ಮೇಲೆ ಸಮಸ್ಯೆ ಬೀರುತ್ತಿದೆ ಎನ್ನುವ ಆರೋಪ ಇಲ್ಲಿನ ಸಾರ್ವಜನಿಕರು ಮಾಡ್ತಿದ್ದಾರೆ. ಕಸ ಎಸೆಯುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದ್ದ ಮಹಾನಗರ ಪಾಲಿಕೆಯು ಜಾನ ಕುರುಡತನ ಪ್ರದರ್ಶನ ಮಾಡುತ್ತಿರುವುದಕ್ಕೆ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ನಗರದ ಗಲ್ಲಿಯ ರಸ್ತೆ ಬದಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿತ್ಯ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಯುತ್ತಿರುವ ಬೀದಿ ವ್ಯಾಪಾರದಿಂದ ಪಾಲಿಕೆಗೆ ವಾರ್ಷಿಕ ಲಕ್ಷಾಂತರ ರೂಪಾಯಿ ತೆರಿಗೆ ನಷ್ಟ ಉಂಟಾಗುತ್ತದೆ. ಮತ್ತೊಂದೆಡೆ ಪಾಲಿಕೆಗೆ ಬರಬೇಕಾಗಿದ್ದ ಲಕ್ಷಾಂತರ ರೂಪಾಯಿ ತೆರಿಗೆ ಆದಾಯ ಗುತ್ತಿಗೆದಾರರು ಪಾಲಾಗುತ್ತದೆ. ಇದರಿಂದ ಸಂಚಾರಿ ಪೊಲೀಸರೊಂದಿಗೆ ಪಾಲಿಕೆ ಅತಿಕ್ರಮಣ ಮಾಡಿಕೊಂಡ ಮಳಿಗೆಗಳನ್ನು ತೆರವು ಮಾಡಿ ಬಿಸಿ ಮುಟ್ಟಿಸಿದೆ. ನಗರದ ಗಲ್ಲಿಯ ರಸ್ತೆ ಬದಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿತ್ಯ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಯುತ್ತಿರುವ ಬೀದಿ ವ್ಯಾಪಾರದಿಂದ ಪಾಲಿಕೆಗೆ ವಾರ್ಷಿಕ ಲಕ್ಷಾಂತರ ರೂಪಾಯಿ ತೆರಿಗೆ ನಷ್ಟ ಉಂಟಾಗ್ತದೆ. ಮತ್ತೊಂದೆಡೆ ಪಾಲಿಕೆಗೆ ಬರಬೇಕಾಗಿದ್ದ ಲಕ್ಷಾಂತರ ರೂಪಾಯಿ ತೆರಿಗೆ ಆದಾಯ ಗುತ್ತಿಗೆದಾರರು ಪಾಲಾಗ್ತಿದೆ. ಇದರಿಂದ ಸಂಚಾರಿ ಪೊಲೀಸರೊಂದಿಗೆ ಪಾಲಿಕೆ ಅತಿಕ್ರಮಣ ಮಾಡಿಕೊಂಡ ಮಳಿಗೆಗಳನ್ನು ತೆರವು ಮಾಡಿ ಬಿಸಿ ಮುಟ್ಟಿಸಿದ್ದಾರೆ. ಬೆಳಗಾವಿ ಕಡೆ ಬಜಾರ್ನಲ್ಲಿ ರಸ್ತೆ ಅತಿಕ್ರಮಣ ಮಾಡಿಕೊಂಡ ವ್ಯಾಪಾರಸ್ಥರಿಗೆ ಸಂಚಾರಿ ಪೊಲೀಸರು ಮಳಿಗೆ ತೆರವು ಮಾಡಲು ಮುಂದಾದಾಗ ವಾಗ್ವಾದವೂ ನಡೆಯಿತು. ಪಾಲಿಕೆಯ 58 ವಾರ್ಡ್ಗಳು, ದಂಡು ಮಂಡಳಿ ವ್ಯಾಪ್ತಿಯ ಮಾರುಕಟ್ಟೆ, ರಸ್ತೆ, ಸಾರ್ವಜನಿಕ ಸ್ಥಳಗಳು, ವೃತ್ತಗಳಲ್ಲಿ ಕುಳಿತುಕೊಂಡು ಅಂದಾಜು 5860 ಬೀದಿ ಬದಿ ವ್ಯಾಪಾರಿಗಳು ಹಣ್ಣುಗಳು, ತರಕಾರಿ, ಹೂವು, ದಿನಬಳಕೆ ವಸ್ತುಗಳು, ಚಹಾ, ಬಟ್ಟೆ, ಪುಸ್ತಕ ಸೇರಿ ಇತರೆ ವಸ್ತುಗಳು ಮಾರಾಟ ಮಾಡ್ತಿದ್ದಾರೆ. ಪಾಲಿಕೆ ಇವರಿಗೆ ನೋಟಿಸ್ ನೀಡಿದ್ರು ಕ್ಯಾರೆ ಎನ್ನದವರ ರಸ್ತೆ ಅತಿಕ್ರಮಣ ಮಾಡಿಕೊಂಡವರಿಗೆ ಬಿಸಿ ಮುಟ್ಟಿಸಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೊಂದು ಸಣ್ಣ ವಿರಾಮ. हाय व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेळगाव। वस्त्रों का संगम, सुंदर सलोना, मन भाई आराधना। ಇದೀಗ
ಆಡಳಿತ ಮತ್ತು ವಿರೋಧ ಪಕ್ಷದವರು ಪರಸ್ಪರ ಕೆಸರೆರಚಾಟವನ್ನ ನಿಲ್ಲಿಸಬೇಕು. ಸಿಎಂ ಸಿದ್ದರಾಮಯ್ಯ ಕ್ಷಮೆ ಯಾಚಿಸಿದ್ರೆ ದೊಡ್ಡ ಅಪರಾಧವಾಗುವುದಿಲ್ಲ. ಕ್ರಿಕೆಟ್ ಆಟಗಾರರು ಪರಿಹಾರ ರೂಪದಲ್ಲಿ 1 ಕೋಟಿ ರೂಪಾಯಿ ನೀಡಬೇಕು ಎಂದು ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದರು. ಆರ್ಸಿಬಿ ಗೆಲುವಿನ ವೇಳೆ ಕಾಲುಳಿತ ಸಂಭವಿಸಿದ್ದು, ಆಡಳಿತ ಮತ್ತು ವಿರೋಧ ಪಕ್ಷದವರು ಪರಸ್ಪರ ಕೆಸರೆರಚಾಟವನ್ನ ನಿಲ್ಲಿಸಬೇಕು. ಸಿಎಂ ಸಿದ್ದರಾಮಯ್ಯ ಕ್ಷಮೆ ಯಾಚಿಸಿದ್ರೆ ದೊಡ್ಡ ಅಪರಾಧವಾಗುವುದಿಲ್ಲ. ಕ್ರಿಕೆಟ್ ಆಟಗಾರರು ಪರಿಹಾರ ರೂಪದಲ್ಲಿ 1 ಕೋಟಿ ರೂಪಾಯಿ ನೀಡಬೇಕೆಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದರು. ಇಂದು ಬೆಳಗಾವಿಯಲ್ಲಿ ಮಾಧ್ಯಮಗಾರರೊಂದಿಗೆ ಮಾತನಾಡಿದವರು, ಆರ್ಸಿಬಿ ಗೆಲುವಿನ ವೇಳೆ ವಿಜಯೋತ್ಸವದ ವೇಳೆ ದುರಂತ ನಡೆದಿದ್ದು ದುರದೃಷ್ಟಕರ. ಈ ಸಂದರ್ಭದಲ್ಲಿ ಉಭಯ ಪಕ್ಷಗಳ ಕೆಸರೆರಚಾಟ ಸರಿಯಲ್ಲ. ಕುಂಭಮೇಳದ ಘಟನೆಗೆ ಇದನ್ನು ಹೋಲಿಸುವುದು ಸರಿಯಲ್ಲ. ಪರಸ್ಪರ ಒಬ್ಬರಿಗೊಬ್ಬರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡುವುದು ಶೋಭೆ ತರುವುದಿಲ್ಲ. ಸಿಎಂ ಸಿದ್ದರಾಮಯ್ಯನವರು ವಿರೋಧ ಪಕ್ಷದವರು ಹೇಳಿರುವುದನ್ನು ಮತ್ತು ಜನರು ಹೇಳಿರುವುದನ್ನು ಕೇಳಿ ತಪ್ಪೊಪ್ಪಿಕೊಂಡು ಕ್ಷಮೆ ಯಾಚಿಸಿದ್ರೆ ದೊಡ್ಡ ಅಪರಾಧವಾಗುವುದಿಲ್ಲ. ಉಭಯ ಪಕ್ಷದ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಟೀಕೆಗಳನ್ನು ಮಾಡುವುದು ಸರಿಯಲ್ಲ ಎಂದರು. ಬಿದ್ದಿದ್ದ ಬೆಂಗಳೂರು ನಗರದಲ್ಲಿ ಓಡಾಡಕ್ಕಾಗ್ತಾ ಇಲ್ಲ. ನೀವಿದ್ದಾಗೂ ಇತ್ತು ಅಂದ್ರೆ ಅವರಿದ್ದಾಗ ಇತ್ತು, ಅದನ್ನು ಸುಧಾರಿಸಬೇಕು, ನಾವು ಸರಿಯಾಗಬೇಕು ಅಂತಲ್ಲ. ಇಬ್ರು ಕೆಸರಾಟ ಆಡೋದು, ಕೆಸರು ಅವ್ರು ಎಸೆಯೋದು, ಇವರು ಕೆಸರು ಎಸೆಯೋದು, ಇದು ನಿಮಗೆ ಶೋಭೆ ತರುವಂತದ್ದಲ್ಲ. ಸಿದ್ದರಾಮಯ್ಯನವರೇ, ಅಲ್ಲೇ ಆಯ್ತು ಇಲ್ಲೂ ಆಗಿದೆ ಅಂತ ಅನ್ನುವಂಥದ್ದು ಸರಿಯಲ್ಲ. ವಿರೋಧ ಪಕ್ಷದವರು ಏನ್ ಹೇಳ್ತಾರೆ ಅದನ್ನು ಸ್ವೀಕಾರ ಮಾಡಿಕೊಂಡು ಇಡೀ ಜನರ ಒಂದು ಕ್ಷಮೆ ಕೇಳಿದ್ರು. ಹೌದಾಗಿದೆ ತಪ್ಪು, ಆ ಆತುರದಲ್ಲಿ ನಾವು ಸರಿಯಾದ ವ್ಯವಸ್ಥೆ ಮಾಡದೆ ವಿಜಯೋತ್ಸವ ಮಾಡಕ್ ಹೊರಟಿದೀವಿ. ನೀವು ತಪ್ಪು ಒಪ್ಕೊಂಡ್ರೆ ಏನ್ ಬಹಳ ದೊಡ್ಡ ಅಪರಾಧ ಆಗುದಿಲ್ಲ. ಅದು ಬಿಟ್ಟು ಅಲ್ಲೇ ಆಗಿದೆ, ಇಲ್ಲೇ ಆಗಿದೆ, ತುಳಿತದಲ್ಲಾಗಿದೆ, ಅಲ್ಲೂ ಸತ್ತಿದ್ದಾರೆ, ಇಲ್ಲೂ ಸತ್ರ ಏನ್ ಬಹಳ ದೊಡ್ಡ ಮಹಾ ಅಂತನ್ನುವಂಥದ್ದು ಭಾವನೆ ಇದೆಯಲ್ಲ, ಇದು ಸರಿಯಲ್ಲ. ನಾನು ಇಬ್ಬರೂ ರಾಜಕಾರಣಿಗಳಿಗೆ ಹೇಳ್ತಾನೆ, ವಿರೋಧ ಪಕ್ಷದವ್ರಿಗೂ ಹೇಳ್ತಾ ಇದ್ದೀನಿ ಮತ್ತು ಕಾಂಗ್ರೆಸ್ನವ್ರಿಗೂ ಹೇಳ್ತಾ ಇದ್ದೀನಿ, ನೀವು ಪರಸ್ಪರ ಈ ಸಂದರ್ಭದಲ್ಲಿ ಅಲ್ಲಿ ಆದಂತ ಘಟನೆಗೆ ದುಃಖ ವ್ಯಕ್ತಿ ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ. ಇನ್ನು ಮುಂದಿನ ತನಿಖೆ ಏನಿದೆ ಅದನ್ನು ಸರ್ಕಾರ ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಹೇಳ್ತೀನಿ. ಮತ್ತು ಕ್ರಿಕೆಟ್ ಆಟಗಾರರು ರಿಯಾಕ್ಷನ್ ಅವರು ಬಹಳ ಅಂದ್ರೆ ಇದು ಆದ ನಂತರ ಕೊಟ್ಟಿದ್ದಾರೆ. ಅಲ್ಲಿ ಆ ಕಡೆ ವಿಜಯೋತ್ಸವ ನಡೀತಾ ಇರುವಂತ ಸಂದರ್ಭದಲ್ಲೇ ಘಟನೆ ಆಗಿದೆ. ಸೊ ಆವಾಗ ಇಮಿಡಿಯೇಟ್ ಅದನ್ನು ನಿಲ್ಲಿಸಿ ಅದಕ್ಕೆ ರಿಯಾಕ್ಟ್ ಮಾಡುವಂತ ಪ್ರಕ್ರಿಯೆ ಬಹಳ ಲೇಟ್ ಆಗಿದೆ ಅಂತ ಅನ್ನುವಂಥದ್ದು ಹೇಳ್ತೀನಿ. ಕೋಟಿಗಟ್ಟಲೆ ಹಣ ಗಳಿಸ್ತೀರಿ, ಕೋಟಿಗಟ್ಟಲೆ. ಇವತ್ತು ಕ್ರಿಕೆಟ್ ಪ್ಲೇಯರ್ಸ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಕಮಿಟಿಗಳಿರ್ಬೋದು, ಸಾವಿರಾರು ಕೋಟಿ ನೀವು ಗಳಿಸ್ತೀರಿ. ಈಗ ಇಂಥ ನಿಮಗೋಸ್ಕರನೇ ಸಾವಾಗಿದೆ. ನಿಮ್ಮ ವಿಜಯೋತ್ಸವ ಸಮಯದಲ್ಲೇ ಸಾವಾದಂತ ಸಮಯದಲ್ಲಿ ನಾನು ಹೇಳೋದು, ಅವ್ರಿಗೆ ಮನೆಗೆ ಪೂರ್ತಿ ಯುವಕರಿದ್ದಾರೆ, ಎಲ್ಲರೂ ಯುವಕರಿದ್ದಾರೆ. 1 ಕೋಟಿ ರೂಪಾಯಿ ಕ್ರಿಕೆಟ್ ಕಮಿಟಿಯವರೇ ಕೊಡಬೇಕು. ಸರ್ಕಾರ ಬಿಡಿ, ಸರ್ಕಾರ ಆಮೇಲೆ ಯೋಚನೆ ಮಾಡೋಣ. ಆದರೆ ಕ್ರಿಕೆಟ್ ಸಂಬಂಧಪಟ್ಟಂತ ಸಮಯದಲ್ಲಿ ನೀವು 1 ಕೋಟಿ ನಿಮ್ಗೆ ಏನೇನೂ ಭಾರ ಇಲ್ಲ. ನೀವು 5 ಲಕ್ಷ ರೂಪಾಯಿ ಪರಿಹಾರ ಅಲ್ಲ, ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ, ಡಿಕ್ಲೇರ್ ಮಾಡಿದ್ದಾರೆ. 10 ಲಕ್ಷ ಫ್ರಾಂಚೈಸಿ ಅವರು ಮತ್ತು ಕೆಸಿದವರು 5 ಲಕ್ಷ. ನಾನು ಹೇಳೋದು, ಕ್ರಿಕೆಟ್ ಕಮಿಟಿಯವರು, ಆಟಗಾರರು, ನೀವು ಸಾವಿರಾರು ಕೋಟಿ ಆಸ್ತಿವಂತರಿದ್ದೀರಿ. ನಿಮಗೋಸ್ಕರನೇ ಇವತ್ತು ಇಷ್ಟು ಲಕ್ಷಾಂತರ ನಿಮ್ಮ ಅಭಿಮಾನಿಗಳು ಬರ್ತಾರೆ, ನಿಮಗೋಸ್ಕರ ಬಂದಿದ್ದಾರೆ, ನಿಮಗೋಸ್ಕರ ಸತ್ತಿದ್ದಾರೆ. ನೀವು 5 ಲಕ್ಷ 10 ಲಕ್ಷ ಏನೋ ಒಂದು. ಇನ್ನು ಕ್ರಿಕೆಟಿಗರು ಕೂಡ ಕೋಟ್ಯಾಂತರ ಹಣ ಸಂಪಾದಿಸುತ್ತಾರೆ. ಆದರೆ ಇಂಥ ಘಟನೆ ನಡೆದಾಗ ತಡವಾಗಿ ಪ್ರತಿಕ್ರಿಯಿಸಿದ್ದು ದುರದೃಷ್ಟಕರ. ನಿಮ್ಮ ಅಭಿಮಾನಿಗಳು ನಿಮಗಾಗಿ ಸಾವನ್ನಪ್ಪಿದ್ದಾರೆ. ಕ್ರಿಕೆಟ್ ಕಮಿಟಿಯವರು, ಆಟಗಾರರು ಕೂಡ 1 ಕೋಟಿ ರೂಪಾಯಿ ಪರಿಹಾರ ನೀಡಿದ್ರೆ ತಪ್ಪಲ್ಲ. ಕ್ರಿಕೆಟ್ ಹೆಸರಿನಲ್ಲಿ ಬೇಕಾದಷ್ಟು ಲೂಟಿ ಹೊಡೆದು ಅಭಿಮಾನಿಗಳಿಂದ ಬದುಕುತ್ತಿದ್ದು, ಇದಕ್ಕೆ ನ್ಯಾಯ ನೀಡಬೇಕು ಎಂದರು. ಇನ್ನು ಆತುರದಲ್ಲಿ ಸರ್ಕಾರ ವಿಜಯೋತ್ಸವದ ವೇಳೆ ಜನರ ಗಮನ ಸೆಳೆಯಲು ಹೋಗಿ ಈ ದುರಂತಕ್ಕೆ ಕಾರಣವಾಗಿತ್ತು. ಇದಕ್ಕೆ ಸರ್ಕಾರವೇ ಹೊಣೆಯಾಗಿದೆ. ಇದರ ಜವಾಬ್ದಾರಿಯನ್ನು ಕಾಂಗ್ರೆಸ್ ಸರ್ಕಾರವೇ ತೆಗೆದುಕೊಳ್ಳಬೇಕು ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಆರ್ಸಿಬಿ ಅಭಿಮಾನಿಯ ಮನೆಯಲ್ಲಿ ಸೋಫಾ ಮೇಲೆ ಹೆಡೆ ಎತ್ತಿ ಕುಳಿತ ನಾಗರ ಹಾಗೂ ಆರ್ಸಿಬಿ ಪಂಜಾಬ್ ಪಂದ್ಯವನ್ನ ವೀಕ್ಷಣೆ ಮಾಡಿದ ಈ ವಿಡಿಯೋ ಫುಲ್ ವೈರಲ್ ಆಗಿದೆ. ಆರ್ಸಿಬಿ ಅಭಿಮಾನಿ ಮನೆಯಲ್ಲಿ ಸೋಫಾ ಮೇಲೆ ಹೆಡೆ ಎತ್ತಿ ಕುಳಿತ ನಾಗರಾಜ. ಆರ್ಸಿಬಿ ಪಂಜಾಬ್ ಪಂದ್ಯದಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ದುಬ್ದಾಳ್ ಗ್ರಾಮದಲ್ಲಿ ವಿಸ್ಮಯ ಘಟನೆ ನಡೆದಿದೆ.
ಸಾಗರ್ ಕಳಿಮನೆ ಎಂಬ ಅಭಿಮಾನಿ ಮನೆಯಲ್ಲಿ ನಾಗಪ್ಪನಿಂದ ಫೈನಲ್ ಮ್ಯಾಚ್ ವೀಕ್ಷಣೆಯಲ್ಲಿ ಉರಂಗದ ತಜ್ಞ ಲಕ್ಷ್ಮಣ್ ವಿಶಾಳೆ ಹಾಗೂ ಪವನ್ ರಜಪೂತರಿಂದ ರಕ್ಷಣೆಯಾಗಿದ್ದ ನಾಗಪ್ಪ. ಆರ್ಸಿಬಿ ಫೈನಲ್ ಮ್ಯಾಚ್ ದಿನವೇ ಮನೆಯೊಂದರಿಂದ ರಕ್ಷಣೆಯಾಗಿದ್ದ ನಾಗಪ್ಪ ಮನೆಯಲ್ಲಿಟ್ಟುಕೊಂಡಿದ್ದ ಸಾಗರ್ ಕಳ್ಳಿಮನೆ ಪಂದ್ಯಾವಳಿ ವೀಕ್ಷಣೆ ಮಾಡಿದ್ದಾರೆ. ತಡರಾತ್ರಿಯಾದುದರಿಂದ ಮನೆಯಲ್ಲೇ ಇಟ್ಟುಕೊಂಡಿದ್ದ ಉರಂಗದ ತಜ್ಞ ಸಾಗರ್ ಕಳ್ಳಿಮನಿ ಈ ವೇಳೆ ನಾಗಪ್ಪನಿಗೂ ಫೈನಲ್ ಮ್ಯಾಚ್ ನೋಡುವ ಕಾತುರ. ಬುಟ್ಟಿಯಿಂದ ಹೊರಬಂದು ಹೆಡೆ ಎತ್ತಿ ಕುಳಿತು ಪಂದ್ಯ ವೀಕ್ಷಣೆ ಮಾಡಿದ ನಾಗಪ್ಪ ಮ್ಯಾಚ್ ನೋಡುವ ವಿಡಿಯೋ ಫುಲ್ ವೈರಲ್ ಆಗಿದೆ. ರಾಜಿ ರೇಮಡ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಅಕ್ರಮ ಗೋ ಸಾಗಾಟ, ಗೋ ಹತ್ಯೆ ನಿಷೇಧಕ್ಕೆ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆ. ಜಾನುವಾರು ಹತ್ಯೆ ತಡೆಯಲು ಜಿಲ್ಲಾಡಳಿತಕ್ಕೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸುವಂತೆ ಮನವಿ. ಜೂನ್ 12ರ ಒಳಗೆ ಗೋ ಮಾರಾಟ, ಜಾನುವಾರು ಸಂತೆ ನಿಷೇಧಿಸುವಂತೆ ಒತ್ತಾಯ. ಬೆಳಗಾವಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆ, ಶಾಸಕ ಆಸಿಫ್ ಸೇಠ್ ವೃಕ್ಷಾರೋಪಣೆಗೆ ಚಾಲನೆ. ನಗರ ಹಸಿರೀಕರಣ ಯೋಜನೆ ಅಡಿಯಲ್ಲಿ ಉತ್ತರ ಮತಕ್ಷೇತ್ರದಲ್ಲಿ 20,000 ಸಸಿಗಳು ನೆಡಲಾಗಿದೆ. ನೆಟ್ಟ ಸಸಿಗಳು ಮರಗಳಾಗಿ ಬೆಳೆಯುವವರೆಗೂ ಅವುಗಳ ಸಂರಕ್ಷಣೆ ಮಾಡುವಂತೆ ಕರೆ ನೀಡಲಾಗಿದೆ. ಬೆಳಗಾವಿಯಲ್ಲಿ ಪಾರ್ಕಿಂಗ್ ಸಮಸ್ಯೆಗೆ ಗಂಭೀರ ನಿರ್ಲಕ್ಷ್ಯ, ಹೆಚ್ಚುತ್ತಿರುವ ವಾಹನಗಳಿಂದ ಬೆಳಗಾವಿಯಲ್ಲಿ ಪಾರ್ಕಿಂಗ್ ಸಂಕಷ್ಟ. ನಗರದ ಮುಖ್ಯ ಪ್ರದೇಶಗಳಲ್ಲಿ ಅನಿಯಮಿತ ವಾಹನ ನಿಲ್ಲಿಸುವಿಕೆ, ಸಂಚಾರ ಪೊಲೀಸರಿಂದ ತೀವ್ರ ದಂಡನೆ. ಸಚಿವ ಸತೀಶ್ ಜಾರಕಿಹೊಳಿ ಪಾರ್ಕಿಂಗ್ ಸಮಸ್ಯೆ ಪರಿಹಾರಕ್ಕೆ ನಗರ ಪೊಲೀಸರಿಗೆ ಆದೇಶ.